ಸ್ಟಾರ್ಟ್. ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಭಿರಾಮ್ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ. ಇವಳು ನನ್ನ ಹೆಂಡತಿ ವೈಷ್ಣವಿ ಅಂತ, ಪೇಸ್ಟ್ರಿ ಶೆಫ್ ಆಗಿ ತಾಜಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಾವು ಇಲ್ಲಿ ವೀಕೆಂಡ್ ಸ್ಟೇಗೆ ಅಂತ ಬಂದಿದ್ವಿ ಕದಲಿ ದೇವಸ್ಥಾನಕ್ಕೆ. ಸೊ ನಮಗೆ ಮೊದಲು ಈ ಜಾಗದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ನಮ್ಮ ದೊಡ್ಡಮ್ಮನವರ ಸ್ನೇಹಿತರೊಬ್ಬರು ಇಲ್ಲಿ ಬಂದಿದ್ದರು. ಸೊ ಅವ್ರು ಹಾಕಿರೋ ಸ್ಟೇಟಸ್ಸು ಎಲ್ಲ ನೋಡಿ ಅವ್ರು ತುಂಬ ಆಸಕ್ತಿ ಇತ್ತು ನಾವು ಮದುವೆ ಆಗಿ ಹೊಸದ್ರಲ್ಲಿ ಇಲ್ಲಿ ಕಳಿಸ್ಬೇಕು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವರು ತೀರ್ಕೊಂಡ್ಬಿಟ್ರು. ಸೊ ಅವ್ರು ತೀರ್ಕೊಂಡ್ಮೇಲೆ ನಮಗೆ ಬರೋಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗ ನಾವು ತಿರ್ಗಾ ಅವ್ರ ಸ್ನೇಹಿತರನ್ನ ಕೇಳಿ ಮನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವ್ರು ಹೇಳಿದ್ರು ಆರಾಮಾಗಿ ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಪ್ಲಾನಿಂಗ್ ವೈಸ್ ಎಲ್ಲ ಚೆನ್ನಾಗಿತ್ತು. ನಾವು ಹೆಂಗೆ ಬರೋದು, ಸುಮ್ಮನೆ ಇಬ್ಬರು ಬರೋದಲ್ಲ, ರಿಸ್ಕ್ ಅಂದ್ಕೊಂಡ್ವಿ. ಬಟ್ ತುಂಬ ಹೋಮ್ಲಿ ಫೀಲ್ ಬಂತು. ಊಟದಲ್ಲೂ ಇಲ್ಲ, ಎಲ್ಲ ಸ್ನ್ಯಾಕ್ಸ್ ವಿಚಾರದಲ್ಲೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಮಗೆ ಮನೆ ಊಟ ಬೇಕು ಅಂತ ಅನ್ನಿಸ್ಲೇ ಇಲ್ಲ. 3 ದಿನವೂ ನಮ್ಮ ಮನೇಲೇ ಇದ್ದಂಗೆ ಇದ್ವಿ ನಾವು. ಆಮೇಲೆ ಇಲ್ಲಿ ಅವರು ತೊಡಗಿಸ್ಕೊಂಡಿರೋ ಆ್ಯಕ್ಟಿವಿಟೀಸು ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ನಾವು ಮೈನ್ಯೂಟ್ ಡೀಟೇಲ್ಸ್ ಹೇಳಬೇಕು ಅಂದರೆ, ಇವಾಗ ನಮ್ಮ ಬಾತ್ರೂಮಲ್ಲಿ ಇವಾಗ ಎಲೆಕ್ಟ್ರಿಕ್ ಗೀಸರ್ ಜೊತೆ ಗ್ಯಾಸ್ ಗೀಸರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ನೋಡೋಕೆ ಚಿಕ್ಕದು ಚಳಿಗೆ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಕ್ರಿಯೇಟಿವ್ ಆಮೇಲೆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಡ್ರೈನ್ ಡ್ಯಾನ್ಸ್ ಮಾಡಿದ್ದಾರೆ. ಅದು ನಾವು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಹಂಗೂ ಮಾಡ್ಬೋದು ಅಂತ. ಸೊ ಇಲ್ಲಿ ಬಂದು ನಾವು ಸುಮಾರು ವಿಷಯಗಳು ತಿಳ್ಕೊಂಡಿದ್ದೀವಿ ಇವರಿಂದ. ಪ್ಲಸ್ ಇಲ್ಲಿ ಮೇಯ್ನ್ ನನಗೆ ಇಷ್ಟ ಆಗಿದ್ದು ಏನಂದರೆ 100% ರೀಸೈಕಲ್ ಮಾಡ್ತಾರೆ. ಸೊ ನಾವು ಆಡಿದ ನೀರಾಗಿರ್ಬೋದು, ಇಲ್ಲ ನ್ಯಾಚುರಲ್ ವಾಟರ್ ಫೂಲ್ ಇರ್ಬೋದು, ಸೊ ಅದೆಲ್ಲ ಪ್ರಕೃತಿಯಿಂದ ಬಂದು ಪ್ರಕೃತಿಗೆ ಸೇರುತ್ತೆ. ಸೊ ಅದು ನಮಗೆ ತುಂಬ ಇಷ್ಟ ಆಯಿತು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಮಡ್ ಬಾತ್ ಚೆನ್ನಾಗಿತ್ತು. ನಮಗೆ ಚಾಪೆ ಹಾಸ್ಕೊಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡ್ವಿ. ಅದಾಗಿದ ತಕ್ಷಣವೇ ಬಿಸಿನೀರು ವ್ಯವಸ್ಥೆ ಮಾಡಿದ್ರು. ಆಮೇಲೆ ಎಲ್ಲೂ ಒಂಥರ ನಮಗೆ ಲೋನ್ಲಿ ಫೀಲ್ ಆಗೇ ಇಲ್ಲ, ಮನೆಯವ್ರ ಥರ ಆಗಲಿಲ್ಲ. ಸೊ ಅದು ತುಂಬ ಫ್ರೆಂಡ್ಲಿ ಆಗಿದ್ವಿ ನಾವು. ಹೌದು. ಓಕೆ. ಸೊ ನೆಕ್ಸ್ಟು ಇವಾಗ ಇದೊಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇವ್ರು ಮಾಡಿರ್ಬೋದು ಅಂದರೆ, ಒಂದು ಕರ್ಕೊಂಡೋದ್ರು ನಮಗೆ ಜಂಗಲ್ ಟ್ರೆಕ್ಕಿಂಗ್ ಮಾಡಿದ್ರು. ಸೊ ಜಂಗಲ್ ಟ್ರೆಕ್ಕಿಂಗ್ ಆದ ತಕ್ಷಣ ಅಲ್ಲಿ ಸನ್ಸೆಟ್ ಪಾಯಿಂಟ್ ಕರ್ಕೊಂಡೋದ್ರು. ಅಲ್ಲಿ ನಮಗೆ ಸ್ನ್ಯಾಕ್ಸ್ ಕೊಡೋದಾಗಿರ್ಬೋದು, ಪ್ರೈವೇಟ್ ಫೋಟೋಶೂಟ್ ಮಾಡಿದ್ರು. ಸೊ ನಮಗೊಂಥರ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಆದಂಗೆ ಆಯ್ತು ಇಲ್ಲಿ. ಆಮೇಲೆ ಅರ್ಲಿ ಮಾರ್ನಿಂಗ್ ನಮ್ಮನ್ನು ಸನ್ರೈಸ್ ಪಾಯಿಂಟಿಗೆ ಕರ್ಕೊಂಡೋದ್ರು. ಸೊ ನಮಗೇನು ಜಂಗಲ್ ಟ್ರೆಕ್ಕಲ್ಲಿ ಪಾಯಿಂಟ್ ತೋರಿಸ್ಕೊಟ್ಟಿದ್ರು ಅದೇ ಪಾಯಿಂಟಿಗೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲೂ ನಮಗೆ ಫೋಟೋಶೂಟ್ ಮಾಡಿಸ್ಕೊಟ್ರು. ಆಮೇಲೆ ಅಲ್ಲೂ ನಮಗೆ ಕಾಫಿ ವ್ಯವಸ್ಥೆ ಮಾಡಿದರು. ಸೊ ಜಂಗಲ್ ಟ್ರೆಕ್ಕಿಂಗು ಚೆನ್ನಾಗಿತ್ತು. ನ್ಯಾಚುರಲ್ ಪೂಲ್ ಇದೆ, ನಾವು ಇಮ್ಯಾಜಿನ್ ಮಾಡಿರಲಿಲ್ಲ. ಚೆನ್ನಾಗಿತ್ತು ಅದು. ವಾಟರ್ ಫಾಲ್ ಇದೆ, ವಾಟರ್ ಫಾಲ್ ವಿತ್ ರೈನ್ ಡ್ಯಾನ್ಸ್. ಸೊ ಅದೇ ಇಲ್ಲಿ ಅವರು ತುಂಬ ತಿಳ್ಕೊಂಡಿದ್ದಾರೆ. ಸೊ ಅದು ನಮಗೆ ತುಂಬಾ ಖುಷಿ ಕೊಡ್ತು. ಇವರು ಇಷ್ಟು ರಿಮೋಟ್ ಲೊಕೇಶನಲ್ಲಿ ಸಿಟಿಗಿಂತ ತುಂಬ ಸ್ಮಾರ್ಟ್ ಆಗಿದ್ದಾರೆ ಇಲ್ಲಿ. ಸೊ ಅದು ನಮಗೆ ತುಂಬ ಹಿಡಿಸಿದೆ. ಅದೇ ಎಲ್ಲ ಕಡೆ ಸ್ಮಾರ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಕಣ್ಣು ಅಂಚಲೆ ಎಲ್ಲ ಕಾಣೋ ಥರ ಇಟ್ಕೊಂಡಿದ್ದಾರೆ. ಅದು ನಮ್ಗೆ ತುಂಬ ಇಷ್ಟ ಆಯಿತು. ಸರ್ ನೀವು ಮೇಯ್ನ್ ಬಂದಿದ್ದ ಕಾರಣ ಏನಂದರೆ, ನಂದು IT ಲೈಫ್ ಆಗಿರ್ಬೋದು, ಇಲ್ಲ ನೈಟ್ ಶಿಫ್ಟ್ ಜಾಬ್ ಆಗಿರ್ಬೋದು. ಸೊ ನಮಗೆ ದಿನ ಟ್ರಾಫಿಕ್ಕು, ಸೌಂಡು, ಅದು ಬ್ರೇಕ್ ಬೇಕು ಅಂತಲೇ ನಾವಿಲ್ಲಿ ಬಂದಿದ್ದು. ಸೊ ಇಲ್ಲಿ ಬಂದಾಗ ನಮಗೆ ಫಸ್ಟ್ ಅನಿಸಿದ್ದು, ಒಂದು ಗಾಡಿ ಸೌಂಡು ಕೇಳಿಸಿಲ್ಲ. ಆಮೇಲೆ ನಾವು ಉಸಿರಾಡೋ ಗಾಳಿ, ನಮಗದು ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ನಾವು ಸಿಟಿಲಿ ಉಸಿರಾಡೋಕ್ಕೂ ಇಲ್ಲಿ ಉಸಿರಾಡೋಕ್ಕೂ ತುಂಬ ವ್ಯತ್ಯಾಸ ಇತ್ತು. ಆಮೇಲೆ ಇಲ್ಲಿ ಸುತ್ತಮುತ್ತಲ ನೀವು ನೋಡಿದ್ರೆ ಫುಲ್ಲು ಕಾಡಿದೆ. ಸೊ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕಾಡು ಮಧ್ಯೆ ನೀವು ಹೆಂಗೆ ಫಿಲಮ್ಗಳಲ್ಲಿ ಕಾಡು ಮಧ್ಯೆ ಅವ್ನ ಮನೇಲಿ ಸ್ಟೇ ಮಾಡೋದು ಹೆಂಗಿರುತ್ತೋ ಅದೇ ಫೀಲ್ ಬಂತು ನಮಗೆ.